ದಾವಣಗೆರೆ ಉಪಸಮರ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಎದುರಾಗಿದೆ ನೋಡಿ. ದಾದು ಶೇಠ್ ಮನೆಗೆ ಡಿಸಿಎಂ ಡಿಕೆಶಿ ದಿಢೀರ್ ದೌಡಾಯಿಸಿದ್ದಾರೆ. ದಾವಣಗೆರೆ ಉಪಸಮರ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್. ದಾದು ಶೇಠ್ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರ್ ದೌಡು. ದಾದು ಶೇಠ್ ತಂಜೀಮುಲ್ ಮುಸ್ಲಿಮೀನ್ ಸಂಸ್ಥೆ ಮಾಜಿ ಅಧ್ಯಕ್ಷ. ದಾವಣಗೆರೆಯ ಬಿಸ್ಮಿಲ್ಲಾ ಲೇಔಟ್ನಲ್ಲಿರುವಂತಹ ದಾದು ಶೇಠ್ ಮನೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಮತ ಹೆಚ್ಚಿಸಲು ಡಿಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಪ್ರಮುಖ ನಾಯಕರ ಜೊತೆ ದಾದು ಶೇಠ್ ಮನೆಯಲ್ಲಿ ಚರ್ಚೆ. ಸಭೆಯಲ್ಲಿ ಸುರ್ಜೇವಾಲಾ ಸೇರಿ ಎಸ್ ಮಲ್ಲಿಕಾರ್ಜುನ್ ಕೂಡ ಭಾಗಿ. ಸ್ಥಳೀಯ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ಈ ಮೆಗಾ ಮೀಟಿಂಗ್. ಜಮೀರ್ ಮುನಿಸಿನ ನಡುವೆಯೂ ಮುಸ್ಲಿಮರ ಮತ ಹೆಚ್ಚಿಸಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ದಾವಣಗೆರೆ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿ ಆಗಿದ್ರು. ಬಂಡಾಯ ಶಮನ ಆಗಿದೆ. ಆಂತರಿಕವಾಗಿ ಶಮನ ಆಗಿತ್ತ ಬಂಡಾಯ. ಮುಸ್ಲಿಂ ಸಮುದಾಯದವರು, ಅಲ್ಪಸಂಖ್ಯಾತ ಸಮುದಾಯದವರು ಇದಕ್ಕೆ ಒಪ್ಕೊಂಡಿದ್ರ. ಇದೆಲ್ಲವನ್ನು ಕೂಡ ಗಮನಿಸಿ ನೋಡೋದಾದ್ರೆ ಎಲೆಕ್ಷನ್ ಅಲ್ಲಿ ಅಂದ್ರೆ ರಾಜಕೀಯವಾಗಿ ಯಾವ್ದು ಹೇಗೆ ಬೇಕಾದ್ರೂ ಚೇಂಜ್ ಆಗ್ಬಿಡ್ಬೋದು, ಯಾವಾಗ ಏನ್ ಬೇಕಾದ್ರೂ ಆಗ್ಬಿಡ್ಬೋದು ರಾಜಕೀಯವಾಗಿ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಮೇಲೆ ಎಷ್ಟು ರೀತಿಯಾಗಿ ಈ ನಮ್ಮ ಅಲ್ಪಸಂಖ್ಯಾತ ಸಮುದಾಯದವರು ಎಷ್ಟು ಮಟ್ಟಾಗಿ ಓಲೈಕೆನ ಮಾಡ್ತಾ ಇದ್ರು, ಕಾಂಗ್ರೆಸ್ ಪಕ್ಷನೂ ಸಹಿತ ಹೇಗೆ ಓಲೈಕೆ ಮಾಡ್ತಾ ಇತ್ತು, ಎಲ್ಲರೂ ಕೂಡ ಗಮನಿಸಿದ್ದೀವಿ ರಾಜಕೀಯವಾಗಿ ಹೇಗೆಲ್ಲ ಬಾಂಧವ್ಯ ಇತ್ತು ಅಂತ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾದಿಕ್ ಪೈಲ್ವಾನ್ ಬಂಡಾಯ ಏಳ್ತಾರೆ ಅನ್ನುವಂಥದ್ದು ಯಾರ ತಲೆಯಲ್ಲೂ ಕೂಡ ಇರಲಿಲ್ಲ. ವಿರೋಧವಾಗಿ, ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿ. ಬಟ್ ಅದು ಕೂಡ ಆಯಿತು. ಅದಾದ ಮೇಲೆ ಬಂಡಾಯ ಶಮನಕ್ಕೆ ನಾಮಿನೇಷನ್ ಇಂದ ಹಿಂದೆ ಸರಿತಾರೆ. ಇದಕ್ಕೆ ಮನವೊಲಿಸ್ತಾರೆ, ಜಮೀರ್ ಅಹ್ಮದ್ ಮನವೊಲಿಸ್ತಾರೆ. ಜಮೀರ್ ಅಹ್ಮದ್ಗೆ ಸಿದ್ದರಾಮಯ್ಯ ಅವರು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಬಟ್ ಅಲ್ಲೂ ಕೂಡ ಯಾವುದೇ ಕೆಲಸ ಆಗಲಿಲ್ಲ. ಜಮೀರ್ ಅಹ್ಮದ್ ದಾವಣಗೆರೆ ಕ್ಷೇತ್ರಕ್ಕೆ ಬರಲಿಲ್ಲ. ಸಾದಿಕ್ ಪೈಲ್ವಾನ್ ಜೊತೆ ಮಾತನಾಡಲಿಲ್ಲ. ಅಲ್ಲಿ ರಿಜ್ವಾನ್ ಹರ್ಷದ್ ಬರ್ತಾರೆ, ಮಾತನಾಡ್ತಾರೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಸಾದಿಕ್ ಪೈಲ್ವಾನ್ ಮಾತನಾಡ್ತಾರೆ. ಇದೀಗ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರ ಮತ ಹೆಚ್ಚಿಸಲು ಡಿಕೆ ಶಿವಕುಮಾರ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದಾವಣಗೆರೆಯ ಬಿಸ್ಮಿಲ್ಲಾ ಲೇಔಟ್ನಲ್ಲಿರುವಂತಹ ದಾದು ಸೇಠ್ ಮನೆಗೆ ಡಿಕೆ ಶಿವಕುಮಾರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ದಾದು ಶೇಠ್ ಯಾರು? ತಂಜೀಮುಲ್ ಮುಸ್ಲಿಮೀನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ. ಮುಸ್ಲಿಂ ಸಮುದಾಯದ ಪ್ರಮುಖ ವ್ಯಕ್ತಿಗಳನ್ನ ಇಲ್ಲಿ ಸೆಳ್ಕೊಂಡ್ರೆ, ಪ್ರಮುಖ ವ್ಯಕ್ತಿಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿಟ್ಕೊಂಡ್ರೆ ಅವರ ಮಾತನ್ನ ಉಳಿದವರು ಕೇಳ್ತಾರೆ. ಮುಸ್ಲಿಂ ಸಮುದಾಯ ಅವರ ಮಾತಿಗೆ ವಿರೋಧವಾಗಿ ನಡ್ಕೊಳ್ಳೋದಿಲ್ಲ. ಇದು ರಾಜಕೀಯವಾಗಿ ರೂಪಿಸ್ಕೊಳ್ತಾ ಇರುವಂಥ ರಣತಂತ್ರ. ಅಷ್ಟಿಲ್ಲದೆ ಹೇಳ್ತಾರ, ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 2023ರ ಎಲೆಕ್ಷನ್ನಲ್ಲಿ 136 ಸೀಟ್ಗಳನ್ನು ತೆಗೆದುಕೊಂಡು ಬರೋದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಯಾಕಂದರೆ ವಿಧಾನಸಭಾ ಎಲೆಕ್ಷನ್ನಲ್ಲೇ ಕೂಡ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ, ರಾಜಕೀಯ ತಂತ್ರ ಎಲ್ರಿಗೂ ಕೂಡ ಅರ್ಥ ಆಗ್ಬಿಟ್ಟಿದೆ. ಈಗ ಅದೇ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈಗ ದಾವಣಗೆರೆಗೆ ಹೋಗಿ ಏನು ಮಾಡ್ತಾರಪ್ಪ ನೋಡೋದಾದ್ರೆ ಈ ರೀತಿಯಾದಂಥ ಕಾರ್ಯತಂತ್ರವನ್ನ ರೂಪಿಸ್ಕೊಳ್ತಾ ಇದ್ದಾರೆ. ದಾದು ಸೇಠ್ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಜಮೀರ್ ಅಹ್ಮದ್ ಮಾತನ್ನ ಮುಸ್ಲಿಂ ಮುಖಂಡರು, ಮುಸ್ಲಿಂನ ಸಮುದಾಯದವರು ಕೇಳ್ತಾರೆ. ಹಾಗಾಗಿ ಜಮೀರ್ ಅಹ್ಮದ್ನ ಮುಂದೆ ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಗಾಳ ಹಾಕುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಲುವಿತ್ತು. ಬಟ್ ಜಮೀರ್ ಮುನಿಸಿನ ನಡುವೆಯೂ ಮುಸ್ಲಿಮರ ಮತ ಹೆಚ್ಚಿಸಲು ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡ್ರ ಇದನ್ನ ಅಂತ ಇಲ್ಲಿ ಗಮನಿಸಿ ನೋಡೋದಾದ್ರೆ ಎಸ್ ಆಫ್ ಕೋರ್ಸ್ ಆ ರೀತಿಯಾಗಿ ರಾಜಕೀಯ ತಂತ್ರಗಳು ಇಲ್ಲಿ ನಡೀತಾ ಇದೆ. ಹಾಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹೇಗೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತೋ, ಅಲ್ಲಿ ವ್ಯಕ್ತಿಗತ ಇತ್ತ, ಪಕ್ಷಗತ ಇತ್ತ, ಶಾಮನೂರು ಶಿವಶಂಕರಪ್ಪ ಅವರ ವ್ಯಕ್ತಿಗತ ಅಲ್ಲಿ ವರ್ಕೌಟ್ ಆಯ್ತಾ, ಅಥವಾ ಕಾಂಗ್ರೆಸ್ನ ಪಕ್ಷದ ಸಿದ್ಧಾಂತಗಳು ಅಲ್ಲಿ ವರ್ಕೌಟ್ ಆಗಿತ್ತಾ, ಈ ಬಾರಿಯ ಉಪಸಮರದಲ್ಲಿ ತಿಳಿದು ಬರುತ್ತೆ. ಬಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ದಾದು ಸೇಠ್ ಮನೆಗೆ ಧಾವಿಸಿದ್ದಾರೆ. ಅಲ್ಲಿ ಮುಸ್ಲಿಂ ಮುಖಂಡರ ಜೊತೆ ಮಾತನಾಡುವಂಥ ಪ್ರಯತ್ನವನ್ನ ಮಾಡಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಇದರಿಂದ ಸಾದಿಕ್ ಪೈಲ್ವಾನ್ ಸಹಿತ ಹೇಳ್ತಾರೆ, ನಾನು ಸಮರ್ಥಪರವಾಗಿ ಮತಯಾಚನೆ ಮಾಡ್ತೇನೆ, ಪ್ರಚಾರವನ್ನ ಮಾಡ್ತೇನೆ ಅಂತ. ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭವಿಷ್ಯ ಏನಾಗುತ್ತೆ ಕಾದ್ ನೋಡಬೇಕು.